ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಬಳ್ಳಾರಿ ಸೆಂಟ್ರಲ್ ಜೈಲಿಗೂ ಬಿಂದಾಸ್ ಎಂಟ್ರಿ. ಕೈದಿ ನಂಬರ್ 511. ಬ್ರಾಂಡೆಡ್ ಬಟ್ಟೆ, ಸ್ಲಿಪ್ಪರ್ಸ್, ಕೈನಲ್ಲಿ ಕಡಗ, ಕೂಲಿಂಗ್ ಗ್ಲಾಸ್. ಪೊಲೀಸರಿಗೆ ಹ್ಯಾಂಡ್ ಶೇಕ್ ಕೊಟ್ಟು ಸಂಕಷ್ಟ ತಂದಿಟ್ನ ಕಾಟೇರ. ಇದೇ ಹೊತ್ತಿನ ವಿಶೇಷ. ದರ್ಶನ್ ಕೈದಿ ನಂಬರ್ 511. ಬಳ್ಳಾರಿ ಸೆಂಟ್ರಲ್ ಜೈಲನ್ನ ಸೇರಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಯಾಗಿರುವಂತಹ ನಟ ದರ್ಶನ್. ಪರಪ್ಪನ ಅಗ್ರಹಾರದಿಂದ ಬಿಗಿ ಭದ್ರತೆಯಲ್ಲಿ ದರ್ಶನ್ರನ್ನ ಕರ್ಕೊಂಡು ಹೋಗಲಾಗಿದೆ. ಇವತ್ತು ಬೆಳಗ್ಗೆ 9:45 10 ಗಂಟೆಯ ಸುಮಾರಿಗೆ ನೇರವಾಗಿ ಬಳ್ಳಾರಿ ಕೇಂದ್ರ ಕಾರಾಗೃಹದ ಒಳಗೆ ಕರ್ಕೊಂಡು ಹೋಗಲಾಗಿದೆ. ಸದ್ಯ ಬಳ್ಳಾರಿ ಜೈಲಿನ ಹೈ ಸೆಕ್ಯೂರಿಟಿ ಇರುವಂತಹ ಸೆಲ್ ನಂಬರ್ 15ರಲ್ಲಿ ನಟ ದರ್ಶನ್ರನ್ನ ಇರಿಸುವುದಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಪರಪ್ಪನ ಅಗ್ರಹಾರದಲ್ಲಿ A2 ದರ್ಶನ್ ಕೈದಿ ನಂಬರ್ 6106 ಆಗಿತ್ತು. ಭಾರಿ ಟ್ರೆಂಡ್ ಅನ್ನ ಸೃಷ್ಟಿಸಿತ್ತು. ದರ್ಶನ್ ಕೈದಿ ನಂಬರ್ ತಮ್ಮ ವಾಹನಗಳ ಮೇಲೆ ಕೆಲವೆಲ್ಲ ಟ್ಯಾಟೂ ಎಲ್ಲ ಹಾಕಿಸ್ಕೊಂಡ್ಬಿಟ್ಟಿದ್ರು 6106 ನಂಬರ್. ಆದ್ರೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾ ಇದ್ದ ಹಾಗೆ ಕೈದಿ ನಂಬರ್ ಚೇಂಜ್ ಆಗಿದೆ. ಸದ್ಯ ಆರೋಪಿ ದರ್ಶನ್ ವಿಚಾರಣಾಧೀನ ಕೈದಿ ಸಂಖ್ಯೆ 511. ಈಗಲೂ ಶುರುವಾಗುತ್ತಾ ಹೊಸ ಕೈದಿ ನಂಬರ್ ಟ್ಯಾಟೂ ಟ್ರೆಂಡ್ ಅನ್ನುವಂತಹ ಚರ್ಚೆ ಆರಂಭವಾಗಿದೆ. ಇವತ್ತು ಬೆಳಗ್ಗೆ 10 ಗಂಟೆಯ ಸುಮಾರು 9:45 10 ಗಂಟೆಯ ಸುಮಾರು ಆ ಸಂದರ್ಭದಲ್ಲಿ ನಟ ದರ್ಶನ್ರನ್ನ ಪರಪ್ಪನ ಅಗ್ರಹಾರ ಜೈಲಿನಿಂದ ಬಳ್ಳಾರಿ ಜೈಲಿಗೆ ಕರ್ಕೊಂಡು ಬರಲಾಯಿತು. ಆ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಒಳಭಾಗಕ್ಕೆ ಬಂದಂತಹ ದರ್ಶನ್ರಿಗೆ ಆ ಕಾನೂನಾತ್ಮಕ ಪ್ರಕ್ರಿಯೆಗಳು ಏನಿದೆ ಅದೆಲ್ಲವನ್ನ ಮುಗಿಸಿ ಬಳ್ಳಾರಿ ಜೈಲಿನಲ್ಲಿರುವಂತಹ ಹೈ ಸೆಕ್ಯೂರಿಟಿ ಸೆಲ್ 15 ಸೆಲ್ ನಂಬರ್ 15 ಅಲ್ಲಿ ಅವರನ್ನ ಇರಿಸುವುದಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಸೂಕ್ತ ಭದ್ರತಾ ಕ್ರಮಗಳನ್ನ ಬಳ್ಳಾರಿ ಜೈಲಿನ ಹೊರಭಾಗದಲ್ಲೂ ಹಾಗೆಯೇ ಬಳ್ಳಾರಿ ಜೈಲಿನ ಒಳಭಾಗದಲ್ಲೂ ಕೂಡ ತೆಗೆದುಕೊಳ್ಳಲಾಗಿದೆ. ಸುಮಾರು 500 ಕೈದಿಗಳ ಸಾಮರ್ಥ್ಯವನ್ನ ಹೊಂದಿರುವಂತಹ ಜೈಲಿದು. ಸದ್ಯ 350ರ ಸುಮಾರಿಗೆ ಕೈದಿಗಳು ಬಳ್ಳಾರಿ ಜೈಲಿನ ಒಳಭಾಗದಲ್ಲಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳನ್ನ ಯಾರ್ಯಾರು ಆರೋಪಿಗಳು ಪರಪ್ಪನ ಅಗ್ರಹಾರದಲ್ಲಿದ್ರು ಅವರನ್ನೆಲ್ಲ ರಾಜಾತಿಥ್ಯದ ವಿಚಾರ ಬೆಳಕಿಗೆ ಬಂದಂತಹ ನಂತರ ಆ ವಿಡಿಯೋ ಕಾಲ್, ಆ ಫೋಟೋಸ್ ಎಲ್ಲವೂ ಲೀಕ್ ಆದಂತಹ ನಂತರ ಎಲ್ಲ ಆರೋಪಿಗಳನ್ನ ಬೇರೆ ಬೇರೆ ಜೈಲಿಗೆ ಕಳುಹಿಸುವಂತಹ ನಿರ್ಧಾರವನ್ನ ಕೋರ್ಟ್ ಅನುಮತಿಯ ಜೊತೆಗೆ ಬಂಧಿಖಾನೆಯ ಅಧಿಕಾರಿಗಳು ಮಾಡಿದ್ರು. ಅದಾದಂತಹ ನಂತರದಲ್ಲಿ ಈಗ ದರ್ಶನ್ರನ್ನ ಬಳ್ಳಾರಿಯ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. ಇವತ್ತು ಕರ್ಕೊಂಡು ಬಂದಂತಹ ಸಂದರ್ಭದ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಕೈದಿ ನಂಬರ್ ಕೂಡ ಚೇಂಜ್ ಆಗಿದೆ. ಇಲ್ಲಿ ಪರಪ್ಪನ ಅಗ್ರಹಾರದಲ್ಲಿದ್ದಂತಹ ಸಂದರ್ಭದಲ್ಲಿ 6106 ಇದು ನಟ ದರ್ಶನ್ರ ಕೈದಿ ನಂಬರ್ ಆಗಿತ್ತು. ಆದ್ರೆ ಈಗ ಆ ಕೈದಿ ನಂಬರ್ನ ಚೇಂಜ್ ಮಾಡಲಾಗಿದೆ. 511 ಕೈದಿ ನಂಬರ್ 511 ಇದನ್ನ ನಟ ದರ್ಶನ್ರಿಗೆ ನೀಡಲಾಗಿದೆ. ಇನ್ನು ರಾಜಾತಿಥ್ಯದ ತಪ್ಪಿಗೆ ಬಳ್ಳಾರಿಗೆ ಶಿಫ್ಟ್ ಆದ್ರೂ ಕೂಡ ದರ್ಶನ್ ಸ್ಟೈಲ್ ಮಾತ್ರ ಕಡಿಮೆಯಾಗಿಲ್ಲ. ಗಮನಿಸ್ತಾ ಇದ್ದೀರಿ 3 ದೃಶ್ಯಗಳಲ್ಲಿ ಸಪರೇಟ್ ಆಗಿ ನಿಮಗೆ ಮಾರ್ಕ್ ಮಾಡಿ ತೋರಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದೀವಿ. ಕೊಲೆ ಪ್ರಕರಣದ ಆರೋಪಿ ದರ್ಶನ್ ಎಂಟರ್ ಆಗಿದ್ದು ಬಳ್ಳಾರಿ ಜೈಲಿಗೆ ಬ್ಲಾಕ್ ಟಿ ಶರ್ಟ್, ಬ್ಲೂ ಜೀನ್ಸ್, ಬ್ರಾಂಡೆಡ್ ಡ್ರೆಸ್ ಅನ್ನ ಹಾಕೊಂಡು ಎಂಟರ್ ಆದ್ರು. ಬಟ್ ಎಲ್ಲಕ್ಕಿಂತ ಹೆಚ್ಚಾಗಿ ಗಮನ ಸೆಳೆದಿದ್ದು ದರ್ಶನ್ ಟಿ ಶರ್ಟ್ ಮೇಲೆ ಅವರು ಸಿಕ್ಕಿಸಿಕೊಂಡಿದ್ದಂತಹ ಆ ಕೂಲಿಂಗ್ ಗ್ಲಾಸ್, ದರ್ಶನ್ ಹಾಕಿಕೊಂಡಿದ್ದಂತಹ ಆ ಕೂಲಿಂಗ್ ಗ್ಲಾಸ್. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ನಟ ದರ್ಶನ್ ಪ್ರಕರಣದಲ್ಲಿ 2ನೇ ಆರೋಪಿಯಾಗಿದ್ದಾರೆ. ಇನ್ನು 10 ದಿನಗಳಲ್ಲಿ ಚಾರ್ಜ್ ಶೀಟ್ ಫೈಲ್ ಆಗುತ್ತೆ. ಪರಪ್ಪನ ಅಗ್ರಹಾರದಿಂದ ದರ್ಶನ್ರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡ್ತಾ ಇರೋದೇ ಪರಪ್ಪನ ಅಗ್ರಹಾರದಲ್ಲಿ ಅವರಿಗೆ ರಾಯಲ್ ಟ್ರೀಟ್ಮೆಂಟ್ ಅನ್ನ ಕೊಡ್ಲಾಗ್ತಾ ಇತ್ತು, VIP ಟ್ರೀಟ್ಮೆಂಟ್ ಅನ್ನ ಕೊಡ್ಲಾಗ್ತಾ ಇತ್ತು ಅನ್ನುವಂಥ ಕಾರಣಕ್ಕಾಗಿ ಅಲ್ಲಿಂದ ಬಳ್ಳಾರಿ ಜೈಲಿಗೆ ಕರ್ಕೊಂಡು ಬರ್ತಾರೆ. ಬಳ್ಳಾರಿ ಜೈಲಿಗೆ ಕರ್ಕೊಂಡು ಬಂದಂತಹ ಸಂದರ್ಭದಲ್ಲೂ ಅವರ ಉಡುಗೆ ತೊಡುಗೆಯನ್ನ ಗಮನಿಸ್ತಾ ಇದ್ದೀರಿ. ಬ್ರಾಂಡೆಡ್ ಡ್ರೆಸ್ಗಳನ್ನ ಹಾಕಿದ್ದಾರೆ, ಸ್ಲಿಪ್ಪರ್ಗಳನ್ನ ಹಾಕಿದ್ದಾರೆ. ದಟ್ಸ್ ಫೈನ್, ಯಾಕಂದ್ರೆ ಮನೆಯಿಂದ ಕೊಡುವಂತಹ ಬಟ್ಟೆಗಳನ್ನ ಉಡುಗೆಗಳನ್ನ ಅವ್ರು ತೊಡ್ಕೊಂಡು ಬರ್ತಾರೆ. ಬಟ್ ಅಟ್ ದಿ ಸೇಮ್ ಟೈಮ್ ತಮ್ಮ ಟಿ ಶರ್ಟ್ ನಲ್ಲಿ ಅವರು ಒಂದು ಕೂಲಿಂಗ್ ಗ್ಲಾಸ್ ಅನ್ನ ಸಿಕ್ಕಿಸಿಕೊಂಡಿದ್ದಾರೆ. ಒಬ್ಬ ಕೊಲೆ ಪ್ರಕರಣದ ಆರೋಪಿ ದರ್ಶನ್
ಅವರನ್ನ ಆ ಪೊಲೀಸ್ ವೆಹಿಕಲ್ ನಲ್ಲಿ ಕರ್ಕೊಂಡು ಬರುವಂತಹ ಸಂದರ್ಭದಲ್ಲಿ ಏನೋ ಸಿಕ್ಕಾಪಟ್ಟೆ ಬಿಸ್ಲಿತ್ತು, ಅವ್ರ ಕಣ್ಣಿಗೇನೋ ಪ್ರಾಬ್ಲಮ್, ಆ ಕಾರಣಕ್ಕ ಕೊಟ್ರು ಅಂದ್ರೆ ಬೇರೆ ಪ್ರಶ್ನೆ. ಕರ್ಕೊಂಡ್ ಬಂದಿದ್ದೆ ನಸುಕಿನ ಜಾವ ಕರ್ಕೊಂಡು ಬರುವಂತಹ ಸಂದರ್ಭದಲ್ಲಿ ಅದು ಕೂಡ ಪೊಲೀಸ್ ವೆಹಿಕಲ್ ನಲ್ಲಿ, ಪೊಲೀಸ್ ವ್ಯಾನ್ ನಲ್ಲಿ ದರ್ಶನ್ರನ್ನ ಕರ್ಕೊಂಡು ಬರ್ತಾರೆ. ಹಾಗಿರುವಾಗ ಕೂಲಿಂಗ್ ಗ್ಲಾಸ್ ನ ಕೊಟ್ಟಿದ್ ಯಾಕೆ ಪೊಲೀಸರು ಅನ್ನುವಂತಹ ಪ್ರಶ್ನೆ ಇಲ್ಲಿ ಮೂಡ್ತಾ ಇದೆ. ಕೂಲಿಂಗ್ ಗ್ಲಾಸ್ ಅನ್ನ ಹಾಕೊಂಡು ಎಂಟ್ರಿ ಕೊಟ್ಟಿದ್ದಾರೆ. ಹೀಗಾಗಿನೇ ಪರಪ್ಪನಾಗ್ರಹಾರದಲ್ಲಿ ಸಿಕ್ತಲ್ಲ ರಾಜಾತಿಥ್ಯ, ಅದು ಬಳ್ಳಾರಿ ಜೈಲಿನಲ್ಲೂ ಲಭ್ಯವಾಗ್ಬಿಡುತ್ತಾ ಅನ್ನುವಂಥ ಪ್ರಶ್ನೆಯನ್ನ ಈ ದೃಶ್ಯವನ್ನ ನೋಡಿದ ಮೇಲೆ ಖುದ್ದು ಜನಸಾಮಾನ್ಯರು ಮಾಡ್ತಿದ್ದಾರೆ. ಇನ್ನು ಬೆಳ್ಳಿ ಕಡಗ ಹಾಕಬಾರ್ದು ಅನ್ನುವಂಥ ನಿಯಮ ಇದೆ. ಒಂದು ಸಲ ಜೈಲಿಗೆ ಎಂಟ್ರಿ ಆದಂತಹ ನಂತರದಲ್ಲಿ ಅದೆಲ್ಲವನ್ನ ಕೂಡ ತೆಗೆದಿಟ್ಟುಕೊಳ್ಬೇಕು ಪೊಲೀಸರು. ಬಟ್ ಪರಪ್ಪನಾಗ್ರಹಾರದಲ್ಲಿ ಆ ಫೋಟೋಸ್ ಲೀಕ್ ಆಯ್ತಲ್ಲ, ವೈರಲ್ ಆಯ್ತಲ್ಲ, ಕಾಫಿ ಕುಡಿತಾ ಇರುವಂತಹ ಫೋಟೋ, ಆ ಸಂದರ್ಭದಲ್ಲೂ ಕೈನಲ್ಲಿ ಕಡಗ ಆಯ್ತು, ಈಗಲೂ ಕೈನಲ್ಲಿ ಕಡಗ ಇದೆ. ಹಾಗಾಗಿ ಪೊಲೀಸರ ನಡೆಯ ಬಗ್ಗೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದ್ರೂ ಕೂಡ ಜನ ಪ್ರಶ್ನೆ ಮಾಡುವಂತಹ ಸಿಚುವೇಶನ್ ಈಗಲೂ ಕೂಡ ನಿರ್ಮಾಣ ಆಗಿದೆ. ಇನ್ನು ಬಳ್ಳಾರಿ ಜೈಲಿಗೆ ಎಂಟ್ರಿ ಕೊಟ್ಟಾಗ ದರ್ಶನ್ ಕೈನಲ್ಲಿ ಕಡಗ ಇತ್ತು. ಆ ನಂತರ ಕೈನಲ್ಲಿದ್ದಂತಹ ಕಡಗವನ್ನ ತೆಗೆಸಿದ್ದಾರೆ ಪೊಲೀಸರು. ಅಂದ್ರೆ ಕ್ರಮ ಇದೆ, ನಿಯಮ ಇದೆ. ಪರಪ್ಪನಾಗ್ರಹಾರ ಜೈಲಿನಲ್ಲಿ ಅದಾಗಿರ್ಲಿಲ್ಲ. ಪರಪ್ಪನಾಗ್ರಹಾರ ಜೈಲಿನಲ್ಲಿ ದರ್ಶನ್ ವಿಲ್ಸನ್ ಗಾರ್ಡನ್ ನಾಗನ ಜೊತೆ ಕೂತಿದ್ದಂತಹ ಫೋಟೋ ಇದೆಯಲ್ಲ, ಆ ಫೋಟೋನ ಗಮನಿಸಿದ್ರೆ ನಿಮಗೆ ಗೊತ್ತಾಗುತ್ತೆ ಕೈನಲ್ಲಿ ಕಡಗ ಇತ್ತು. ಪೊಲೀಸರು ಅದನ್ನ ತೆಗೆದಿಡುವಂತಹ ಕೆಲಸವನ್ನ ಮಾಡಿರ್ಲಿಲ್ಲ. ಬಟ್ ಇಲ್ಲಿ ಬಳ್ಳಾರಿ ಜೈಲಿಗೆ ಬರುವಂತಹ ಸಂದರ್ಭದಲ್ಲೂ ಕಡಗ ಇತ್ತು ದರ್ಶನ್ ಕೈನಲ್ಲಿ. ಬಟ್ ಆ ನಂತರ ಸೆಲ್ನ ಒಳಗಡೆ ಹೋಗುವಂತಹ ಪ್ರಕ್ರಿಯೆ ಇದೆಯಲ್ಲ, ಆ ಸಂದರ್ಭದಲ್ಲಿ ದರ್ಶನ್ ಕೈನಲ್ಲಿದ್ದಂತಹ ಆ ಬೆಳ್ಳಿ ಕಡಗವನ್ನ ತೆಗೆಸುವಂತಹ ಕೆಲಸವನ್ನ ಜೈಲಿನ ಅಧಿಕಾರಿಗಳು ಮಾಡಿದ್ದಾರೆ. ದರ್ಶನ್ರನ್ನ ಬಳ್ಳಾರಿ ಜೈಲಿನ ಆ ಹೈ ಸೆಕ್ಯೂರಿಟಿ ಸೆಲ್ ನಂಬರ್ 15 ಅಲ್ಲಿಗೆ ಅವರನ್ನ ಮೂವ್ ಮಾಡೋಕ್ಕೂ ಮುನ್ನ ಕಡಗವನ್ನ ತೆಗೆಸಿದ್ದಾರೆ. ಬೆಂಗಳೂರು ಜೈಲಿನಲ್ಲಿ ದರ್ಶನ್ ಕೈಗೆ ಕಡಗವನ್ನ ಹಾಕೊಂಡೇ ಇದ್ರು. ಆ ಕಡಗ ಸಾಕಷ್ಟು ವಿವಾದಗಳಿಗೆ ಕಾರಣ ಆಗಿತ್ತು. ಬಟ್ ಬಳ್ಳಾರಿ ಜೈಲಿನ ಸಿಬ್ಬಂದಿ ಎಚ್ಚೆತ್ತುಕೊಂಡಿದ್ದಾರೆ. ದರ್ಶನ್ ಎಂಟರ್ ಆಗುವಾಗ ಇದ್ದಂತಹ ಕಡಗವನ್ನ ಸೆಲ್ನ ಒಳಗೆ ಹೋಗೋದಕ್ಕೂ ಮುಂಚೆ ಅದನ್ನ ತೆಗೆಸಿ ತಮ್ಮ ಬಳಿ ಇಟ್ಕೊಂಡಿದ್ದಾರೆ. ಜೈಲು ನಿಯಮದ ಪ್ರಕಾರವೇ ದರ್ಶನ್ರನ್ನ, ಆ ನಿಯಮಗಳನ್ನ ಪಾಲಿಸಿ ದರ್ಶನ್ರನ್ನ ಅವರು ಇರಬೇಕಾಗಿರುವಂತಹ, ಇನ್ನು ಮುಂದೆ ಅವರು ಇರಬೇಕಾದಂತಹ ಆ ಹೈ ಸೆಕ್ಯೂರಿಟಿ ಸೆಲ್ ನಂಬರ್ 15ಕ್ಕೆ ದರ್ಶನ್ರನ್ನ ಕಳುಹಿಸಲಾಗಿದೆ.